ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಏನಪ್ಪ ಅಂದರೆ ಇವತ್ತು ನಮ್ಮ ಊರಲ್ಲಿ ಅಂದರೆ ನಾವು ಇದ್ದೀವಲ್ಲ, ಸೊ ನಮ್ಮೂರಲ್ಲಿ ಇವತ್ತು ಗ್ರಾಮ ದೇವತೆಗೆ ಎಲ್ಲರೂ ಎಡೆನ ಕೊಡ್ತಾ ಇದ್ದಾರೆ. ಸೊ ನಾವು ನಮ್ಮ ಮನೇಲಿ ಇವತ್ತು ಹೋಳಿಗೆ ಎಲ್ಲ ಪ್ರಿಪೇರ್ ಮಾಡಿ ಇವತ್ತು ಅಮ್ಮನವ್ರಿಗೆ ಎಡೆ ತೊಗೊಂಡೋಗ್ತಾ ಇದ್ವಿ. ಸೊ ಬನ್ನಿ ನಮ್ಮ ಜೊತೆ ನೀವು. ಈ ಹಬ್ಬನ ಯಾಕೆ ಆಚರಿಸ್ತಾರೆ ಅಂದರೆ ಊರಲ್ಲಿ ಬೆಳೆ ಮಳೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಮತ್ತು ಊರು ಚೆನ್ನಾಗಿರಲಿ, ಊರಿನ ಜನ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಲಿ ಅನ್ನೋಕ್ಕೋಸ್ಕರ ಅಮ್ಮನವ್ರಿಗೆ ಉಡಿ ತುಂಬಿ ಅವ್ರನ್ನ ಪೂಜಿಸ್ತಾರೆ. ಹಾಗಾಗಿ ಇವತ್ತು ನಾವು ಅದರಲ್ಲೂ ಪಾಲ್ಗೊಳ್ತಾ ಇದ್ವಿ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಸೊ ಬನ್ನಿ ನೀವು, ನಾವಿವತ್ತು ಅಡುಗೆ ಏನೇನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಸಾಯಂಕಾಲ ನಾವು ಎಡೆನ ತೊಗೊಂಡು ಅಮ್ಮನವ್ರ ಟೆಂಪಲ್ಗೆ ಹೋಗಿ ಬರ್ತೀವಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ಬಿಲ್ಪತ್ರೆಗಳನ್ನ ಪ್ರತಿದಿನ ಏರಿಸಿ ನಾವು ಈ ಥರ ಪೂಜೆ ನೆರವೇರಿಸ್ತೀವಿ. ಸೊ ಲಿಂಗ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಸೊ ಲಕ್ಷ್ಮೀ ದೇವಿಯವ್ರಿಗೆ ಪೂಜೆ ಮಾಡಿ ಇವಾಗ ನಾವು ಏನು ಮಾಡ್ತಾಯಿದ್ವಿ, ಅಡುಗೆನ ತಯಾರು ಮಾಡ್ತಾಯಿದ್ದೀವಿ. ಸೊ ಇವಾಗ ನಾವು ಫಸ್ಟು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಸೊ ಏನೇನೆಲ್ಲ ಅಡುಗೆ ಮಾಡ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಕರಿಬೇವು ತಗೊಳ್ಳೋಣ. ಸೊ ನೋಡಿ, ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಇವರೇ. ಹಾಯ್, ಏನು ಮಾಡ್ತಾ ಇದ್ದೀರಾ? ಹಾಂ, ಹೋಳಿಗೆಗೆ ನೋಡಿ ಹೋಳಿಗೆನೂ ಇವರೇ ಮಾಡೋದು. ಇದಕ್ಕೆ ನನಗೆ ಸ್ವಲ್ಪ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನನ್ನ ಗಂಡ ಪರ್ಫೆಕ್ಟಾಗಿ ಹೋಳಿಗೆ ಹೂರಣ ಎಲ್ಲ ಅವರೇ ಮಾಡಿಕೊಡ್ತಾರೆ. ನಾನು ಸುಮ್ಮನೆ ಚಪಾತಿ ಥರ ಉದ್ದಿ ಕೊಡ್ತೀನಿ. ನೋಡಿ ಇದಕ್ಕೆ ಅವರು ಏನೇನು ಹಾಕಿದ್ದೀರಿ? ಇದಕ್ಕೆ ಕಡಲೆಬೇಳೆ ಮತ್ತು ಎಣ್ಣೆ ಹಾಕಿದಾರ. ಸೊ ಇದನ್ನು ಅವರು ಕುಕ್ಕರಿಗೆ ಕೂಗಿಸ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಹೋಳಿಗೆ ಮಾಡೋಕ್ಕೆ ನಮ್ಮ ಮನೆಯವರು ಇದಕ್ಕೆ ಕಡಲೆಬೇಳೆ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಒಂದೇ ವಿಸಿಲ್ ಕೂಗಿಸ್ಕೋತಾರೆ. ಜಾಸ್ತಿ ಕುದಿಸ್ಕೊಂಡ್ರೆ ಅದು ಹೂರಣ ಆಗೋದಿಲ್ಲ, ನೀರು ಆಗಿಬಿಡುತ್ತೆ. ಹಾಗಾಗಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡು ಕೆಳಗಿಟ್ಬಿಡಿ. ಸೊ ಈ ಕಡೆ ನೋಡಿ, ಅವರು ಬದನೆಕಾಯಿ ಪಲ್ಯಕ್ಕೆ ಕರಿಬೇವು ಮತ್ತು ಈರುಳ್ಳಿ, ಅರಿಶಿನ ಪುಡಿ, ಉಪ್ಪು ಹಾಕಿದ್ದಾರೆ ಈಗ. ಸೊ ಮತ್ತೆ ಏನು ಮಾಡ್ತಾರೆ ನೋಡೋಣ. ಖಾರ ಪುಡಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಪ್ರತಿ ಸಲ ಹೋಳಿಗೆ ಮಾಡಿದ್ರು ನಮ್ಮ ಮನೆ ದೇವರು ಅದ ನನ್ನ ಗಂಡನೇ ಅಡುಗೆ ಮಾಡೋದು. ನನಗೆ ಖುಷಿ ಆಗುತ್ತೆ ತುಂಬ. ಏನು ಹೇಳೋಕ್ಕಾಗಲ್ಲ, ನೋ ವರ್ಡ್ಸ್. ನೋಡಿ ಫ್ರೆಂಡ್ಸ್, ಇದು ಹೆಸರುಬೇಳೆ ಕೋಸಂಬರಿ ಮಾಡಲಿಕ್ಕೆ. ಸೊ ಹಾಗಾಗಿ ನಾನು ಕೋಸಂಬರಿಗೆ ಹೆಸರುಬೇಳೆನ ನೆನೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಹಾಕಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದು ಎಷ್ಟೊಂದು ನೆನೆಸ್ಬೇಕು? ಹೋಳಿಗೆ ಎಲ್ಲ ರೆಡಿ ಆಗೋವರೆಗೂ ಇದು ನೆನೆಲಿ, ಚೆನ್ನಾಗಿ ನೆನೆಸ್ಬೇಕು. ಆಮೇಲೆ ಸೌತೆಕಾಯಿನ ತುರಿದು ಇದನ್ನು ಹಾಕ್ಕೊಂಡು ತಿನ್ನಬೇಕು. ಸೊ ಇದು ನೆನೆಯಕ್ಕೆ ಬಿಟ್ಟಿದ್ದೀನಿ. ಸೊ ಇದು ಮಾಡೋಕ್ಕಿಟ್ಟಿದ್ದಾರೆ ಹೋಳಿಗೆದು. ಸೊ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಿ ಫ್ರೆಂಡ್ಸ್. ಹೋಳಿಗೆ ಆದಮೇಲೆ ಹೋಳಿಗೆ ಸಾರು ಇರಲೇಬೇಕಲ್ವಾ? ಹಾಗಾಗಿ ಹುಣಸೆಹಣ್ಣು ನಾನು ನೆನೆಗೆ ಹಾಕ್ತಾ ಇದ್ದೀನಿ. ಸೊ ನಾನು ಅವ್ರಿಗೆ ಸಾಂಬಾರಿಗೆ ಕೊಬ್ಬರಿನ ತುರಿದು ಕೊಡ್ತೀನಿ. ಹೋಳಿಗೆ ಸಾರು ಮಾಡ್ತಾ ಇದ್ದೀನಿ ರೆಡಿಯಾಗಿ. ಹೋಳಿಗೆ ಸಾರಿಗೆ ಈರುಳ್ಳಿನ ತುರ್ಕೊಂತ ಇದ್ದೀನಿ. ಸ್ವಲ್ಪ ಹುಡ್ಕೋಬೇಕು, ಭಾಳ ಏನಿಲ್ಲ, ಸ್ವಲ್ಪ. ಸ್ವಲ್ಪ ಕೆಂಪಾಗೋವರೆಗೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಹೋಳಿಗೆ ಸಾಂಬಾರು ಮಾಡಲಿಕ್ಕೆ ಏನೇನು ಬೇಕಪ್ಪ ಅಂದರೆ
ಕೊಬ್ಬರಿನ ಚೆನ್ನಾಗಿ ಹುರ್ಕೊಂಡಿದ್ದಾರೆ. ಸೊ ಈ ಹಸಿ ಕೊಬ್ಬರಿ ತೊಗೋಬೇಡಿ, ಒಣ ಕೊಬ್ಬರಿನೇ ತೊಗೊಳ್ಳಿ, ರುಚಿ ಆಗುತ್ತೆ. ಮತ್ತು ಇದು ಈರುಳ್ಳಿನ ಅವರು ಇದನ್ನು ಹುರ್ಕೊಂಡಿದ್ದಾರೆ, ಒಂದು ಈರುಳ್ಳಿನ. ಮತ್ತು ಇವಾಗ ಸ್ವಲ್ಪ ಮಸಾಲ ಅಂದರೆ ಬೆಳ್ಳುಳ್ಳಿ, ಚಕ್ರ ಮೊಗ್ಗು, ಚಕ್ಕೆ, ಮೆಣಸು, ಲವಂಗ ಇವನ್ನೆಲ್ಲ ಅವರು ಹುರ್ಕೋತಾ ಇದ್ದಾರೆ. ನೋಡಿ, ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಇದೇ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡೋದು. ಅವಿಚ್ ಕಾಳು ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೋ ನಮಗೆ ಗೊತ್ತಿಲ್ಲ. ಸೊ ಇದನ್ನು ಕೊತ್ತಂಬರಿ ಬೀಜ, ಕೊತ್ತಂಬರಿ ಕಾಳು ಅಂತ ಹೇಳ್ತಾರೆ. ಸೊ ಇದನ್ನು ಸ್ವಲ್ಪ ಹುರ್ಕೋಬೇಕು, ಫುಲ್ ರೋಸ್ಟ್ ಮಾಡಬೇಡಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಮಸಾಲ ತೆಗಿಯೋಕ್ಕೆ. ಹಸಿ ಹಸಿ ವಾಸನೆ ಆಗ್ತದೆ. ಹಾಂ, ಹಂಗೆ ಹಾಕಂಗಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ. ಸೊ ನೋಡಿ, ಅದನ್ನು ರುಬ್ಲಿಕ್ಕೆ ನಾನು ಒಂದು ಮಿಕ್ಸ್ಚರ್ ಜಾರ್ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಹುರ್ಕೊಂಡಿರೋದನ್ನೆಲ್ಲ ನಾವೀಗ ಒಣ ಮೆಣಸಿನ್ಕಾಯಿ ಹಾಕಿ ಸಾರು ಮಾಡಬೇಕು, ಚೆನ್ನಾಗಿರ್ತದೆ. ಖಾರ ಪುಡಿ ಹಾಕೋದಕ್ಕಿಂತ ಒಣ ಮೆಣಸಿನ್ಕಾಯಿ. ಟೊಮೊಟೊನು ಮಿಕ್ಸ್ಚರ್ಗೆ ಹಾಕಲಿಕ್ಕೆ ಟೊಮೊಟೊನು ಫ್ರೈ ಮಾಡ್ಕೋಬೇಕು ಮಸಾಲ ತೆಗಿಲಿಕ್ಕೆ. ಸೊ ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ನಾವು ತಗೊಂಡು ಇಟ್ಕೋಬೇಕು. ಖಾರ ಪುಡಿ ಯೂಸ್ ಮಾಡೋದಕ್ಕಿಂತ ಆಲ್ಟರ್ನೇಟ್ ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿದರೆ ಸಾರು ಸ್ವಲ್ಪ ಮಂದ ಆಗ್ತದೆ ಅಷ್ಟೇ. ಟೇಸ್ಟ್ ಜಾಸ್ತಿ ಆಗ್ತದೆ. ಸಾಕು, ಅಷ್ಟೇ ಸಾಕು. ಭಾಳ ಖಾರ, ಗುಂಟೂರು ಖಾರ ಅದು. ಸೊ ಇದರಲ್ಲೇ ಹಾಕ್ಬಿಡ್ತೀನಿ. ಸೊ ನೋಡಿ, ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಬಿಡು. ನೋಡಿ ಫ್ರೆಂಡ್ಸ್, ನಾವು ಆವಾಗಲೇ ಕಡಲೆಬೇಳೆನ ಕುದಿಸಿದ್ವಲ್ವ, ಸೊ ಅದ್ರ ಕಟ್ಟು ತೆಗಿಬೇಕಲ್ವ ಸಾಂಬಾರಿಗೆ, ಹಾಗಾಗಿ ಅದ್ರ ಕಟ್ಟನ್ನ ನಾನು ತೆಗಿತಾ ಇದ್ದೀನಿ. ಸೊ ನೋಡಿ, ಈ ಥರ ಕಟ್ಟು ಬಂದಿರುತ್ತೆ. ಇದನ್ನು ನಾನು ಕಟ್ಟನ್ನ ಇದಕ್ಕೆ ಹಾಕೋತೀನಿ. ಸೊ ಈ ಥರ ನೀಟಾಗಿ ಕಟ್ ತಗೊಳ್ಬೇಕು ಹೋಳ್ಗೆ ಸಾರಿಗೆ. ಪ್ರತಿ ಸಲ ನಮ್ಮ ಮನೇಲಿ ಹೋಳ್ಗೆ ಮಾಡಿದರೆ ನಮ್ಮ ಸರೇ ನಮಗೆ ಹೆಲ್ಪ್ ಮಾಡ್ತಾರೆ. ಹೂರಣ ಅವರೇ ನಮಗೆ ತೆಕ್ಕೊಡೋದು ನಮ್ಮ ಮನೇಲಿ. ಹಾಂ, ಕ್ಲೀನಾಗಿ ನೀರು ತೆಗಿಬೇಕು, ಯಾಕಂದರೆ ಹೂರಣ ಗಟ್ಟಿ ಆಗಬೇಕಲ್ಲ ಸ್ವಲ್ಪ, ಅದಕ್ಕೆ. ಓಕೆ, ಈಗ ಬೆಲ್ಲ. ಹಾಂ, ಇದಕ್ಕೆ ಬೆಲ್ಲ ಪುಡಿ ಮಾಡಿ ನಾವು ಇದಕ್ಕೆ ಸೇರಿಸ್ಬೇಕು ಫ್ರೆಂಡ್ಸ್. ಬನ್ನಿ, 2 ಕಪ್ಪು ಬೇಳೆ ತೊಗೊಂಡಿರೋದು. ಹಾಂ, ಈ ಕಪ್ಪಿಂದ 2 ಕಪ್ಪು ನಾವು ಕಡಲೆಬೇಳೆ ತೊಗೊಂಡಿದ್ವಿ. ಸೊ ಈ ಕಪ್ಪಿಂದನೇ 2.5 ಕಪ್ಪು, 3 ಕಪ್ಪು, ನಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಈ ಕಪ್ಪಿಂದನೇ ನಾವು ಬೆಲ್ಲ ಸೇರಿಸ್ಕೋಬೇಕೀಗ. ನೋಡಿ ಫ್ರೆಂಡ್ಸ್, ಈ ಕಡಲೆಬೇಳೆಗೆ ಬೆಲ್ಲನ ಸೇರಿಸ್ಕೊಳ್ಳೋಕ್ಕೆ ನಾವು ಬೆಲ್ಲನ ಪುಡಿ ಮಾಡ್ಕೊತಾ ಇದ್ದೀವಿ. ಸೊ ಈ ಥರ ಬೆಲ್ಲನ ಪುಡಿ ಮಾಡಿಕೊಂಡು, ಆ ಕಪ್ ತೋರಿಸ್ರಿ ಏನಂದರೆ. ಸೊ ಈ ಕಪ್ಪಿನ ಅಳತಿ ನಾವು ಇದಕ್ಕೆ ಸೇರಿಸ್ತೀವಿ ಇವಾಗ. ಸೊ ನೋಡಿ, ಅವರು ಅಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದಾರೆ. ಸೊ ಇದೇ ಟೈಮಿಗೆ ನಾವು ಸ್ವಲ್ಪ ಮಸಾಲಾನ ರುಬ್ಕೊಂಬಿಡೋಣ. ಮನೆಯಲ್ಲಿ ನಾನು ನನ್ನ ಗಂಡ ಇಬ್ಬರು ಸೇರಿಕೊಂಡೆ ಪ್ರತಿದಿನ ಅಡುಗೆ ಮಾಡೋದು. ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಆಗಿಬಿಡುತ್ತೆ, ಬೇಗ ನಾವು ರೆಸ್ಟ್ ಮಾಡ್ತೀವಿ. ಸೊ ನೋಡಿ, ಇದನ್ನು ನಾನೀಗ ರುಬ್ಕೊಂಬರ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಮಸಾಲ ರುಬ್ಕೊಂಬಂದೆ ಇವಾಗ. ಸೊ ಸಾಂಬಾರನ್ನ ಯಾವ ರೀತಿ ಮಾಡೋದನ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಬೆಲ್ಲನ ಕರಗಿಸ್ಕೊಂಡಿದ್ದೀವಿ. ಸ್ವಲ್ಪ ಇದನ್ನು ಫ್ಯಾನಿನ ಗಾಳಿಗೆ ಸ್ವಲ್ಪ ಆರಕ್ಕೆ ಬಿಡಬೇಕು. ಸ್ವಲ್ಪ ನೀರನ್ನೆಲ್ಲ ಬಸ್ದು ಇದನ್ನು ಮಿಕ್ಸಿಗೆ ಹಾಕಬೇಕು ಚೆನ್ನಾಗಿ. ನೆಕ್ಸ್ಟ್ ಇದರಲ್ಲೇ ಬೆಲ್ಲದ ಕಡುಬು ಅಂತ ಅಂದೇಳಿ ಒಂದು ಸಿಗುತ್ತೆ, ಅದು ಒಂಥರ ಸ್ವೀಟು. ನೆಕ್ಸ್ಟ್ ಅದು ಒಂದು ಮಾಡಿ ತೋರಿಸ್ತೀವಿ. ಓಕೆ. ಸೊ ಇವಾಗ ನಾವು ಹೋಳಿಗೆ ಸಾಂಬಾರು ಮಾಡೋದಕ್ಕೆ ಇದು ನಮ್ಮ ಕಡೆ ಗುಂಡಿ ಅಂತಾರೆ. ಸೊ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಸೊ ಈ ಪಾತ್ರೆಗೆ ನಾವು ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಹಾಕಿದ್ವಿ. ಸೊ ಎಣ್ಣೆ ಹಾಕಿದ ಮೇಲೆ ನೋಡಿ, ಚಟಪಟ ಅಂತ ಸಿಡಿತಾ ಇದೆ ಸಾಸಿವೆ, ಸೊ ಜೀರಿಗೆ, ಸೊ ಬೆಳ್ಳುಳ್ಳಿ, ಸೊ ನೋಡಿ ಬೆಳ್ಳುಳ್ಳಿ ಹಾಕಿದ್ವಿ ಒಗ್ಗರಣೆಗೆ.
ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ಗಮ್ ಅಂತ ಬರ್ತಾ ಇದೆ ಒಗ್ಗರಣೆ ಸ್ಮೆಲ್ಲು ನನಗಂತೂ. ಆಹಾ, ರುಬ್ಕೊಂಡಿರೋ ಮಸಾಲಾನ ನಾವು ಇವಾಗ ಈ ಪಾತ್ರೆಗೆ ಹಾಕ್ತಾ ಇದ್ದೀವಿ. ನೋಡಿ ನಮ್ಮನೆ ಅಡುಗೆ ಭಟ್ರು, ನಮ್ಮನೆ ದೇವರು, ನನ್ನ ಪತಿ ದೇವರು, ಗಂಡ ದೇವರು. ಸೊ ಇದಕ್ಕೆ ನೀರು ಹಾಕಿ ಅವರು ಸ್ವಲ್ಪ ಹಿಂಗೆ ತೊಳ್ಕೊಂಡು ಆ ಮಸಾಲಾನ ಅದಕ್ಕೆ ಹಾಕೋತಾ ಇದ್ದಾರೆ. ನನಗೆ ಮದುವೆಗೆ ಬಂದಮೇಲೆ ಇವರೇ ನನಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿರೋದು. ಸೊ ಇವ್ರಿಗೆ ಬರದೇ ಇರೋ ಅಡುಗೆನೇ ಇಲ್ಲ ಫ್ರೆಂಡ್ಸ್. ಇವ್ರ ಹತ್ರ ತುಂಬ ಎಲ್ಲ ಕಲ್ತಿದ್ದೀನಿ ನಾನು. ಇಡ್ಲಿ ಮಾಡೋದು, ದೋಸೆ ಮಾಡೋದು, ಪಡ್ಡು ಹಾಕೋದು, ಮತ್ತು ಪ್ರತಿಯೊಂದು ಈ ಥರ ಹೋಳ್ಗೆ ಹೂರ್ಣ ರುಬ್ಬೋದು, ಸಾಂಬಾರು ಮಾಡೋದು ಎಲ್ಲ ಕಲ್ತಿದ್ದೀನಿ. ಸೊ ಬ್ಯಾಚುಲರ್ ತಾವೇ ಮಾಡಿಕೊಂಡು ಅಭ್ಯಾಸ ಆಗಿದೆ ಅವ್ರಿಗೆ. ಹಾಗಾಗಿ ಮನೆಯವ್ರಿಗೂ ಮಾಡಿಕೊಡ್ತಾರೆ ಇವರು. ಸೊ ಇದನ್ನು ನಾವು ಸ್ವಲ್ಪ ಕಲಿಸ್ಕೋಬೇಕು. ಬಂತು ನೋಡಿ ಸ್ಮೆಲ್. ಹಾಂ ನೋಡಿ, ಗಮ್ ಅಂತ ಹೋಳಿಗೆ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಫ್ರೆಂಡ್ಸ್, ನೀವು ಬನ್ನಿ ನಮ್ಮ ಮನೆ ಊಟಕ್ಕೆ. ಇವತ್ತು ನಮ್ಮ ಊರಲ್ಲಿ ಗ್ರಾಮ ದೇವತೆಯ ಎಡೆ ಕೊಡೋ ಹಬ್ಬ ಇದೆ. ಸೊ ನಮಗಂತೂ ತುಂಬ ಸಂಭ್ರಮದಿಂದ ನಾವು ಖುಷಿಯಾಗಿ ಮನೇಲಿ ಹೋಳಿಗೆ ಎಲ್ಲ ಮಾಡಿಕೊಂಡು, ಹೊಸ ಬಟ್ಟೆ ಹಾಕ್ಕೊಂಡು, ಶುದ್ಧವಾದ ಬಟ್ಟೆ ಹಾಕ್ಕೊಂಡು ನಾವು ಇವತ್ತು ಮನೆಯವರೆಲ್ಲರೂ ಅಮ್ಮನವ್ರಿಗೆ ಹೋಗ್ತಿದ್ದೀವಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ತೆಗೆದಿರೋಂತಹ ಕಡಲೆಬೇಳೆ ಕಟ್ಟುಗಳನ್ನ ನಾವು ಇದಕ್ಕೆ ಹಾಕಿದ್ದೀವಿ. ಕಟ್ಟುಗಳಲ್ಲ ಫ್ರೆಂಡ್ಸ್, ಕಟ್ಟು ಬೇಳೆ, ಕಟ್ಟು ಬೇಳೆ ನೀರು. ಮಾತಾಡಬೇಕಾದ್ರೆ ಒಂದೊಂದು ವರ್ಡ್ಸ್ ಮಿಸ್ ಆದರೆ ಕ್ಷಮೆ ಇರಲಿ. ನೋಡಿ ಫ್ರೆಂಡ್ಸ್, ಸಾಂಬಾರಿಗೆ ಹುಳಿ ಬಿಡ್ತೀವಿ. ಒಂದೇ ಟೊಮೊಟೊನ ಹುರಿದು ಮಸಾಲ ತೆಗೆದಿರ್ತೀವಿ. ಸೊ ಹುಳಿ ಬಿಟ್ರೆ ಸಾಂಬಾರು ಸೂಪರ್ ಆಗೋದು. ನಾವಂತರೂ ಮನೇಲಿ ಹೋಳಿಗೆ ಸಾಂಬಾರನ್ನ 2 ದಿನ 3 ದಿನ ಇಟ್ಕೊಂಡು ಚೆನ್ನಾಗಿ ಊಟ ಮಾಡ್ತೀವಿ. ಹೊಟ್ಟೆ ತುಂಬ ಖುಷಿಯಾಗುತ್ತೆ. ಸೊ ಇವಾಗ ನಾವು ಇದನ್ನು ಹುಳಿ ಬಿಡ್ತೀವಿ. ಸೊ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬೆಲ್ಲ ಹಾಕಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕೆಳಗಡೆ ಉರಿ ಇಟ್ಟಿದ್ದೀವಿ. ಮೇಲ್ಗಡೆ ಸಾಂಬಾರು ನಮ್ಗೆ ಎಷ್ಟು ಬೇಕೋ, ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ನೋಡಿಕೊಂಡು ನಾವು ಸಾಂಬಾರನ್ನ ಚೆನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇದನ್ನು ಚೆನ್ನಾಗಿ ಕುದ್ದು ಎಲ್ಲ ರೆಡಿ ಆದಮೇಲೆ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಹೋಳಿಗೆ ಮಾಡ್ತಿದ್ದೀವಿ. ಬರೀ ಹೂರ್ಣ ಮಾಡ್ಕೊಂಡ್ರೆ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರೋ ಮೈದಾ ಹಿಟ್ಟನ್ನ ನಾವು ನಾದ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಹೋಳಿಗೆ ಸಾಂಬಾರು ರೆಡಿಯಾಗಿದೆ. ಹೋಳಿಗೆ ಸಾಂಬಾರು ನೋಡಿ. ತುಪ್ಪರಕಾಯಿ ಬಜ್ಜಿ ಹಾಕಬೇಕು ಅಂತಂದು ಇದನ್ನು ಕಲಸಿಟ್ಟಿದ್ದೀನಿ. ಸ್ವಲ್ಪ ಮಿರ್ಚಿ ಹಾಕೋಣ ಅಂತ ಮಿರ್ಚಿಗೆ ಇಟ್ಟು ಕಲಸಿಟ್ಟಿದ್ದೀನಿ. ಸೊ ಇವಾಗ ಅನ್ನ ಮಾಡೋಣ ಅಂತ ಅಕ್ಕಿನ ತೊಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಂಡಿಗೆ. ಇವಾಗ ನಾವು ಹೋಳಿಗೆ ಜೊತೆ ತಿನ್ನೋಕ್ಕೆ ಸಂಡಿಗೆನ ಕರಿತಾ ಇದ್ದೀವಿ. ಸೊ ಈ ಕಡೆ ಅನ್ನ ರೆಡಿ ಆಗ್ತಾ ಇದೆ. ಸೊ ಎಣ್ಣೆ ಕಾದಿದೆ. ಇವಾಗ ನಾವು ಹಪ್ಪಳ ಸಂಡಿಗೆ ಎಲ್ಲ ಕರಿತಾ ಇದ್ದೀವಿ. ನಾವು ಹಾಕ್ತಾ ಇದ್ದೀವಿ. ನಮ್ಮ ಮನೇಲಿ ನೋಡಿ ಫ್ರೆಂಡ್ಸ್, ಇದು ನಿಮ್ಮ ಕಡೆಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಮಜ್ಜಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡಿಟ್ಟಿದ್ದೀನಿ. ಸೊ ಇದೇನಪ್ಪ ಅಂದರೆ ತುಪ್ಪರಕಾಯಿ ಬಜ್ಜಿ. ಸೊ ಮಿರ್ಚಿ ಹಾಕಿದ್ದೀನಿ, ಸಣ್ಣದು ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಬೇಡ ಅಂಥೇಳಿ. ಸೊ ನೋಡಿ, ನಾನು ಇವಾಗ ಕೋಸಂಬರಿ ಮಾಡಿಟ್ಟಿದ್ದೀನಿ. ಸೊ ಕೋಸಂಬರಿ ರೆಡಿ ಆಯಿತು, ಬಜ್ಜಿ ಮಿರ್ಚಿ ರೆಡಿ ಆಯಿತು. ಹಪ್ಪಳ ಸಂಡಿಗೆನ ಕರೆದು ಈ ಥರ ಡಿಮಾರ್ಟ್ ಕವರ್ ಇರುತ್ತಲ್ಲ, ಆ ಕವರಿಗೆ ಹಾಕಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ಇವು ಕ್ರಿಸ್ಪಿ ಹೋಗ್ಬಿಡುತ್ತೆ ಅಂತ, ಮೆತ್ತಗಾಗ್ಬಿಡ್ತಾವೆ ಹೊರಗಡೆ ಇಟ್ಟರೆ ಅಂತ.
ಈ ಥರ ಕವರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಹೋಳಿಗೆಗೆ ಈ ಥರ ಕಣ್ಕನ ನಾದಿಟ್ಕೊಂಡಿದ್ದೀನಿ, ಮೈದಾ ಮತ್ತು ಚಿರೋಟಿ ರವೆನ ಹಾಕ್ಕೊಂಡು. ಸೊ ಈ ಥರ ಕಂಟೆನ್ಸಿ ಇರಬೇಕು ನೋಡಿ. ತಡಿ ಒಂದು ನಿಮಿಷ ನೋಡಿ. ಸೊ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಈ ಥರ ಮುಟ್ಟಿದರೆ ಕೈಗೆ ಅಂಟಬಾರ್ದು. ಸೊ ಅಷ್ಟು ಚೆನ್ನಾಗಿ ನಾದ್ಕೋಬೇಕು. ಸೊ ಇವಾಗ ನಾವು ಹೋಳಿಗೆ ಮಾಡೋಣ ನೋಡಿ ಫ್ರೆಂಡ್ಸ್. ನಾನು ಫಸ್ಟ್ಗೆ ಈ ಥರ ಎಲ್ಲ ಹೂರಣ ತುಂಬ್ಕೊಂಡಿದ್ದೀನಿ ಕಣಕಿಗೆ. ಸೊ ಒಂದೊಂದೇ ನಾನು ಇವು ಎಡಿಗೋಸ್ಕರ ನಾನು ಎಷ್ಟೆಷ್ಟು ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಬಟರ್ ಪೇಪರ್ ಇದ್ದರೆ, ಇಲ್ಲ ಮನೇಲೇ ಇರೋಂಥ ಪೇಪರ್ನ ತಗೊಂಡು ಈ ಥರ ಮಾಡಿಬಿಡಿ, ಫಾಸ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮಲ್ಲಿಗೆ ಥರ ಹೋಳಿಗೆ ರೆಡಿ ಆಗಿದೆ ನಮ್ಮ ಮನೇಲಿ. ನೋಡಿ ಫ್ರೆಂಡ್ಸ್, ಹೊರಗಡೆ ಮಳೆ ಬರ್ತಾ ಇದೆ. ಸೊ ನಾನಿವಾಗ ಹೋಳಿಗೆ ಎಲ್ಲ ಪ್ರಿಪೇರ್ ಮಾಡಾಯಿತು. ಸೊ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಹೋಳಿಗೆ ಎಲ್ಲ ರೆಡಿ ಆಯಿತು. ನಮ್ಮ ಮನೇಲಿ ಹೋಳಿಗೆ ಮಾಡಿದ್ವಿ. ಇವಾಗ ಎಡೆ ತೊಗೊಂಡೋಗ್ಬೇಕು. ಅದಕ್ಕಿಂತ ಮುಂಚೆ ನಾವು ರೆಡಿ ಆಗಬೇಕು. ರೆಡಿಯಾಗಿ ನಾವು ಟೆಂಪಲ್ಗೆ ಹೋಗಿ ಅಲ್ಲಿ ಅಮ್ಮನವ್ರಿಗೆ ಎಡೆ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಆಶೀರ್ವಾದ ಪಡ್ಕೊಂಬರ್ತೀವಿ. ಸೊ ನೀವು ಬನ್ನಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗಲಿ. ಸೊ ನಮ್ಮ ಮನೇಲಂತೂ ಇವತ್ತು ಹಬ್ಬದ ಊಟ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇಷ್ಟೊತ್ತು ನಾನು ರೆಡಿಯಾಗಿದೆ. ಆದರೆ ಊರಿನ ಪದ್ಧತಿಯ ಪ್ರಕಾರ ಮಗು ಇರೋ ತಾಯಂದಿರು ಹೋಗೋ ಆಗಿಲ್ಲಂತೆ. ಹಾಗಾಗಿ ನಾವು ನನ್ನ ಗಂಡ ಹೋಗಿ ಎಡೆ ಕೊಟ್ಟು ಬರ್ತಾರೆ. ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೀವಿ. ಸೊ ನೋಡಿ, ಇಲ್ಲೇ ಅಡಿಕೆ, ಹೋಳಿಗೆ, 9 ಹೋಳಿಗೆ, ಸಂಡಿಗೆ, ಹಪ್ಪಳ ಮತ್ತು ₹1 ಇಟ್ಟು ಬದನೆಕಾಯಿ ಮತ್ತೆ ಈರುಳ್ಳಿ 2 ಮೆಣಸಿನ್ಕಾಯಿ ಇಡ್ಬೇಕಂತ. 2 ಮೆಣಸಿನ್ಕಾಯಿ ಇಟ್ಟಿದ್ದೀನಿ. ಸೊ ನೋಡಿ, ಇವಾಗ ಅವರು ಕೊಟ್ಟು ಬರ್ತಾರೆ. ಓಕೆ ಫ್ರೆಂಡ್ಸ್, ನಾವೀಗ ಊಟ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನನ್ನ ಗಂಡ ಇನ್ನೂ ಬರಬೇಕು, ಎಡೆ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಸೊ ಬರಲಿ. ಸೊ ನಾವೇನೋ ಹೋಗೋ ಹಾಗಿಲ್ಲಂತೆ, ಹೆಣ್ಮಕ್ಳು ಮಗು ಇರೋ ತಾಯಂದರು ಹೋಗೋ ಹಾಗಿಲ್ಲಂತೆ. ಅದು ಈ ಊರಿನ ಪದ್ಧತಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಹೋಗಲಿಲ್ಲ, ರೆಡಿಯಾಗಿ ಹಾಗೆ ಬಿಟ್ಟೆ. ಫ್ರೆಂಡ್ಸ್, ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ. ಬನ್ನಿ, ನೀವು ಊಟ ಮಾಡಿ. ನನ್ನ ಫ್ರೆಂಡ್ ಆದ್ಯ, ನಾವು ಅವಳನ್ನ ಬಿಟ್ಟು ಊಟ ಮಾಡಲ್ಲ, ಹಾಗಾಗಿ ಅವಳನ್ನು ಕರ್ಕೊಂಡು. ಸೊ ಈ ವ್ಲಾಗ್ನ ಹೀಗೆ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.